ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಶಿಲ್ಪಾ. ಇದು ಗುರುವಾರದ ವ್ಲಾಗ್ ಆಗಿರುತ್ತೆ. ಆ್ಯಸ್ ಯೂಸ್ವಲ್ ಗುರುವಾರ ಆಗಿರೋದ್ರಿಂದ ಇವತ್ತು ರಾಯರ ಪೂಜೆ, ಹಾಗಾಗಿ ಮಾರ್ಕೆಟಿಗೆ ಹೋಗಿ ಹೂವು ಹಣ್ಣು ತರೋಣ ಅಂಥೇಳಿ ಹೋಗ್ತಾ ಇದ್ದೀನಿ. ಮಾರ್ಕೆಟಲ್ಲಿ ಶ್ರಾವಣ ಆಗಿರೋದ್ರಿಂದ ತುಂಬ ಹೂ ಬಂದಿತ್ತು, ತುಂಬ ಚೆನ್ನಾಗಿತ್ತು. ರೇಟ್ ಕೂಡ ಹಂಗೆ ಇತ್ತು. ಶ್ರಾವಣ ಆಗಿರೋದ್ರಿಂದ 100 ರೂಪಾಯಿಗೆ ಒಂದು ಮಾರು ಹೂವು, 80 ರೂಪಾಯಿಗೆ ಒಂದು ಮಾರು ತುಳಸಿ, ಈ ಥರ ಇತ್ತು ರೇಟು. ನಾನು ಒಂದು ಮಾರು ತುಳಸಿ, 2 ಮಾರು ಮಲ್ಲೆ ಹೂವು ಮತ್ತು ಅರ್ಧ ಮಾರು ಸೇವಂತಿಗೆ ಹೂವನ್ನ ತಗೊಂಡು ಮನೆಗೆ ಬಂದೆ. ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹೊಸ್ಲಿಗೆ ಅರಿಶಿನ ಹಚ್ಚಿ ರಂಗೋಲಿ ಹಾಕಿ ಹೂವಿಟ್ಟು ಪೂಜೆ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಗುರುವಾರ ಬಂತು ಅಂದರೆ ನನಗೆ ಏನೋ ಒಂಥರ ಖುಷಿ. ರಾಯರನ್ನು ಮತ್ತು ಬಾಬಾನ ಪೂಜೆ ಮಾಡೋದು ಅಂದರೆ ನನಗೆ ತುಂಬ ಇಷ್ಟ. ದೇವ್ರ ಮೇಲಿದ್ದ ಹಳೆ ಹೂವುಗಳನ್ನೆಲ್ಲ ತೆಗೆದು ಹೊಸ ಹೂ ಇಡೋಣ ಅಂತೇಳಿ ಎಲ್ಲ ವಿಗ್ರಹಗಳನ್ನ ಜೋಡಿಸ್ಕೊತಾ ಇದ್ದೀನಿ. ಮತ್ತು ದೀಪಗಳನ್ನ ಎಲ್ಲದನ್ನು ನೀಟಾಗಿ ತಿಕ್ಕಿ ಒರೆಸಿ ಇಟ್ಕೊಂಡಿದ್ದೆ. ಅದಕ್ಕೂ ಕೂಡ ಬತ್ತಿ ಹಾಕಿ ಅರಿಶಿನ ಕುಂಕುಮ ಹಚ್ಚಿ ಇಡ್ತಾ ಇದ್ದೀನಿ, ಎಣ್ಣೆ ಹಾಕಿ. ಫೈನಲಿ ದೇವ್ರನ್ನ ಈ ರೀತಿ ಹೂವಿನಿಂದ ಅಲಂಕಾರ ಮಾಡಿದ್ದೀನಿ ನೋಡಿ. ನಾನು ದೇವರ ದೀಪನ ಪ್ಲಾಸ್ಟಿಕ್ ಬೆಂಕಿ ಕಡ್ಡಿಯಿಂದ ಹಚ್ಚೋದಿಲ್ಲ, ಒಣಗಿರೋ ತುಳಸಿ ಕಡ್ಡಿ ಅಥವಾ ಗಂಧದ ಕಡ್ಡಿಯಿಂದ ಹಚ್ತೀನಿ.
ಮನೆಯಲ್ಲಿ ಈ ರೀತಿ ಪೂಜೆ ಮಾಡ್ಕೊಳ್ಳೋದ್ರಿಂದ ನನಗೇನೋ ಒಂಥರ ಪ್ರಶಾಂತವಾದ ಫೀಲ್ ಆಗುತ್ತೆ ಮತ್ತು ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ. ಕೊನೆಯಲ್ಲಿ ಪೂಜೆ ಈ ರೀತಿಯಾಗಿತ್ತು. ಏನೋ ಒಂಥರ ರಾಘವೇಂದ್ರ ಸ್ವಾಮಿ ಎದ್ದು ಬರ್ತಾರೇನೋ ಅನ್ನೋ ಥರ ಫೀಲ್ ಆಗ್ತಾ ಇತ್ತು ನನಗೆ. ನೀವು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ತುಂಬ ಮನಸ್ಸಿಗೆ ಖುಷಿ ಆಯಿತು. ಪೂಜೆ ಎಲ್ಲ ಮುಗಿಯೋದ್ರೊಳಗೆ ಮಧ್ಯಾಹ್ನ 12:30 1 ಗಂಟೆ ಆಗಿತ್ತು. ಮಧ್ಯಾಹ್ನ ಸಾಂಬಾರು ಮಾಡ್ಕೊಂಬಿಡೋಣ ಅಂಥೇಳಿ ಇಲ್ಲಿ ಸಾಂಬಾರಿಗೆ ರೆಡಿ ಮಾಡ್ತಾಯಿದ್ದೀನಿ. ಮೊಸಪ್ಪು ಮಾಡ್ತಾಯಿದ್ದೀನಿ. ಮೊದಲಿಗೆ ಇಲ್ಲಿ ಕುಕ್ಕರಿಗೆ ತೊಗರಿಬೇಳೆನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ 2 ರಿಂದ 3 ಸಲ ತೊಳ್ಕೊತೀನಿ. ನಂತರ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿನ ಸೇರಿಸ್ಕೊತಾ ಇದ್ದೀನಿ. ಖಾರಕ್ಕೆ ಅನುಗುಣವಾಗಿ ಸೇರಿಸ್ಕೊಳ್ಳಿ. ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಹೆಚ್ಚಿರೋ ಈರುಳ್ಳಿನ ಸೇರಿಸ್ಕೊತಿದ್ದೀನಿ. ಟೊಮೆಟೊನ ಸೇರಿಸ್ಕೊತಾ ಇದ್ದೀನಿ. ತುರಿದಿಟ್ಟಿರೋ ಸ್ವಲ್ಪ ಕಾಯಿ ತುರಿನ ಸೇರಿಸ್ಕೊತೀನಿ. ಸ್ವಲ್ಪ ಸಾಂಬಾರು ಪುಡಿನ ಸೇರಿಸ್ಕೊತಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಸೇರಿಸ್ಕೊತೀನಿ. ಚೆನ್ನಾಗಿ ಸೋಸಿ ತೊಳೆದು ಇಟ್ಟಿರ್ತಕ್ಕಂಥ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಹುಳಿಚಿಕ್ಕ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಿದ್ದೀನಿ. ಇದೆಲ್ಲದನ್ನು ಸೇರಿಸ್ಕೊಂಡು ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದೆಲ್ಲ ಬೇಯೋದಕ್ಕೆ ನೀರೆಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ರಿಂದ 3 ವಿಸಲ್ ತೊಗೊಂಡ್ರೆ ಮೊಸಪ್ಪು ರೆಡಿಯಾಗಿರುತ್ತೆ. ನೋಡಿ ಈ ರೀತಿಯಾಗಿದೆ. ಅದೆಲ್ಲ ನೀಟಾಗಿ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ನೀರನ್ನು ಸಪ್ರೇಟ್ ಮಾಡಿಕೊಂಡು ಚೆನ್ನಾಗಿ ಮಸ್ಕೋಬೇಕು. ಎಲ್ಲದು ಮಿಕ್ಸ್ ಆಗೋ ಥರ. ಈಗ ಇದಕ್ಕೆ ಒಂದೊಳ್ಳೆ ಒಗ್ಗರಣೆ ಕೊಡೋಣ. ಒಗ್ಗರಣೆಗೆ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೋತಾ ಇದ್ದೀನಿ.
ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ ಮತ್ತು ಜೀರಿಗೆನ ಸೇರಿಸಿ ಚಿಟಪಟ ಅನ್ನಿಸಿ ಇದನ್ನು ಮೊಸೊಪ್ಪಿಗೆ ಹಾಕಿದರೆ ಮೊಸೊಪ್ಪು ಸಾಂಬಾರು ರೆಡಿಯಾಗುತ್ತೆ. ಈಗ ಸಾಂಬಾರಿಗೆ ಸೇರಿಸ್ಕೊಳ್ಳೋಣ. ಫೈನಲಿ ಸಾಂಬಾರು ಈ ಥರ ಆಗಿತ್ತು. ನಾನು ಇದನ್ನು ಬಿಸಿ ಅನ್ನ ಜೊತೆ ಹಾಕ್ಕೊಂಡು ಮೇಲೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ತಿಂದೆ. ತುಂಬ ಚೆನ್ನಾಗಾಗಿತ್ತು ಟೇಸ್ಟು. ನಿಮಗಿಷ್ಟ ಆಗಿದರೆ ನೀವು ಒಂದು ಸಲ ಈ ಥರ ಟ್ರೈ ಮಾಡಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಈ ವ್ಲಾಗ್ ನಿಮಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.